ನಮ್ಮ ಜೊತೆ ಮಾತನಾಡೋದಕ್ಕೆ ಅಂದರೆ ನಾನು ಹೇಳಿದೆ ನಿಮಗೆ ಈ ಕಾರ್ಯಕ್ರಮನೇ ನುಡಿ ನಮನದ ರೀತಿ ಇರುತ್ತೆ ಅಂತ ಹೇಳಿ ನಮ್ಮ ಜೊತೆ ಜಾನಕಮ್ಮ ಅವರ ಸಾಧನೆ ಮತ್ತು ಅವರು ಸಾಗಿ ಬಂದಂತಹ ಹಾದಿ ಏನಕ್ಕೆ ಈಗಿನ ಕಲಾವಿದರಿಗೂ ಗಾಯಕರಿಗೂ ಇವ್ರು ಯಾವಾಗಲೂ ಕೂಡ ರೋಲ್ ಮಾಡೆಲ್ ಆಗಿ ಉಳಿತಾರೆ ಅನ್ನೋದನ್ನು ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಮ್ಯೂಸಿಕ್ ಡೈರೆಕ್ಟರ್ ಕೆ ಕಲ್ಯಾಣ್ ಸರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಖ್ಯಾತ ಗಾಯಕಿ ಶಮಿತಾ ಮಲ್ನಾಡಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ನೋಡಿ, ಒಂದು ಅಸೆಟ್ಟನ್ನು ಕಳ್ಕೊಂಡಂಗೆ ಇಡೀ ದೇಶ ನೋಡ್ತಾ ಇದೆ. ಯಾಕಂದರೆ ನಾವು ದುಡ್ಡಿದ್ರೆ ಕಳ್ಕೊಂಡ್ರೆ ನಾವು ಅದನ್ನು ಸಂಪಾದನೆ ಮಾಡ್ತೀವಿ. ಬಟ್ ತುಂಬ ದೊಡ್ಡ ಕಲಾವಿದರು ಕಳ್ಕೊಂಡಾಗ ಅವ್ರ ರೀಪ್ಲೇಸ್ಮೆಂಟ್ ಕಷ್ಟ. ಸೊ ಅಂಥದ್ದೇ ಒಂದು ರೀಪ್ಲೇಸ್ಮೆಂಟ್ ಕಷ್ಟ ಅನ್ನೋದು ನಾವು ಜಾನಕಮ್ಮ ಅವ್ರ ವಿಚಾರದಲ್ಲಿ ಹೇಗೆ ನೆನೆಸ್ಕೊಳ್ತೀರಿ ನೀವು? ನಾವು ಎಸ್ ಜಾನಕಿ ಅಂತ ಅವ್ರನ್ನ ಹೇಳೋದೇ ಇಲ್ಲ, ಎಸ್ ಜಾನಕಮ್ಮ. ಹೌದು, ನಾವು ಕೂಡ ಹಾಗೆ. ಎಲ್ಲರಿಗೂ ಜಾನಕಿ ಅಮ್ಮ ಅವರೇ ಆಗಿದ್ರು. ಅದು ಬಹುಶಃ ಕರ್ನಾಟಕದವರಂತೂ ಜಾನಕಿ ಅಮ್ಮ ಅವ್ರನ್ನ ತಾಯಿ ಸ್ಥಾನದಲ್ಲೇ ಇಟ್ಬಿಟ್ಟು ನೋಡಿದ್ರು. ನಾಟ್ ಓನ್ಲಿ ದ ಆರ್ಟಿಸ್ಟ್, ಕೇವಲ ಕಲಾವಿದರು ಅಥವಾ ಗಾಯಕರಲ್ಲದೆ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಜಾನಕಮ್ಮ ಹಾಗೇನೆ ಉಳ್ಕೊಂಡಿರೋದವರು. ಗಾಯಕಿಯಾಗಿ ಒಂದು ರೀತಿಯಾದಂಥ ಶಾಕ್ ನಮಗೆಲ್ಲರಿಗೂ. ಯಾಕೆಂದರೆ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅವ್ರಿಗೆ ಹುಷಾರಿಲ್ದಿರೋದಾಗಲಿ, ಅವ್ರಿಗೆ ಆರೋಗ್ಯ ಏರ್ಪೇರಾಗಿದೆ ಅನ್ನೋದಾಗಲಿ ಯಾರಿಗೂ ಅಷ್ಟಾಗಿ ಗೊತ್ತೇ ಇರಲಿಲ್ಲ. ಆ್ಯಂಡ್ ಮೊದಲಿಗೆ ನಮ್ಗೆ ಜ್ಞಾಪಕ ಬರೋದು ಒಂದು ದೊಡ್ಡ ಹಿಮಾಲಯ ಪರ್ವತ. ಕರೆಕ್ಟ್. ಆಮೇಲೆ ಅವ್ರನ್ನ ಮೀರಿಸೋಂಥ ಗಾಯಕರು ಇನ್ನೊಬ್ಬರು ಬರ್ತಾರೆ ಅಥವಾ ಇದ್ದಾರೆ ಅನ್ನೋದು ಇಲ್ಲವೇ ಇಲ್ಲ. ಏಕೆಂದರೆ ಆಡು ಮುಟ್ಟದ ಸೊಪ್ಪಿಲ್ಲ ಅಂತಾರಲ್ಲ, ಆ ಥರ ಇವ್ರು ಹಾಡದೇ ಇರೋ ರೀತಿ, ಬೇರೆ ಬೇರೆ ವಿಧಗಳು, ಅಥವಾ ಇವ್ರು ಈ ಥರದ್ದು ಹಾಡಿಲ್ಲ, ಈ ಥರದ ಗೀತೆಯನ್ನು ಅವ್ರಿಗೆ ಹಾಡೋಕ್ಕಾಗಿಲ್ಲ ಅನ್ನೋದು ಇಲ್ವೇ ಇಲ್ವಲ್ಲ. ಎಲ್ಲ ಥರದ ಹಾಡುಗಳು, ಎಲ್ಲ ಭಾಷೆ, ನೀವು ಹೇಳ್ತಾ ಇದ್ರಿ ಎಲ್ಲ ಥರದ ಭಾಷೆಗಳು, ಅವ್ರಿಗೆ ಯಾವ ಭಾಷೆ ಕೊಟ್ಟರು ಹಾಡ್ತಿದ್ರು ಬಿಡಿ. ಆಮೇಲೆ ಎಲ್ಲ ವಯೋಮಾನದವರನ್ನು ಮೆಚ್ಚಿರೋಂಥ ಗಾಯಕಿ. ಚಿಕ್ಕ ಮಕ್ಕಳನ್ನು ಅವ್ರ ಹಾಡನ್ನ ಈಗಲೂ ಕೇಳ್ತಾರೆ, ಇಷ್ಟಪಡ್ತಾರೆ. ವಯಸ್ಸಾಗಿರೋರು, ಅವಾಗಿನ ಅವ್ರ ಕಾಲಘಟ್ಟದವರು ಇಷ್ಟಪಡ್ತಾರೆ. ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಸ್ಗೂ ನೆಚ್ಚಿನ ಗಾಯಕಿ. ಎಲ್ಲ ಗಾಯಕರಿಗೂ ಅವ್ರ ಜೊತೆ ಹಾಡಬೇಕು ಅನ್ನೋಂಥ ಆಸೆ ಇರುತ್ತೆ. ಸೊ ಈ ರೀತಿಯಾದಂಥ ಒಂದು ಮೇರು ಪರ್ವತ, ಗಂಧರ್ವರು, ಗಾನ ಸರಸ್ವತಿ, ನಾವೆಲ್ಲ ಏನು ಗಾನ ದೇವತೆ ಎಲ್ಲ ಹೇಳ್ತೀವಲ್ಲ, ಅದಕ್ಕೆ ಒಂದೇ ಹೆಸರಿರೋದು ಜಾನಕಮ್ಮ ಅವರು. ಕರೆಕ್ಟ್ ಕರೆಕ್ಟ್ ಅದ್ಭುತವಾಗಿ. ಕೆಲವ್ರಿಗೆ ಕೆಲವು ಹಾಡುಗಳನ್ನ ಹಾಡೋಕ್ಕಾಗಲ್ಲ. ಕೆಲವರು ಕ್ಲಾಸಿಕಲಲ್ಲಿ ಬೆಸ್ಟ್ ಇರ್ತಾರೆ, ರೊಮ್ಯಾಂಟಿಕಲ್ಲಿ ಅಥವಾ ಒಂದು ಸೆನ್ಶಿಯಸ್ ಸಾಂಗಲ್ಲಿ ಕಷ್ಟಪಡ್ತಾರೆ, ಅಥವಾ ಇದನ್ನು ಚೆನ್ನಾಗಿ ಹಾಡ್ತಿರ್ತಾರೆ, ರಾಕಿಂಗ್ ಸಾಂಗ್ಸು ಅಂಥದ್ದೆಲ್ಲ. ಕ್ಲಾಸಿಕಲ್, ಸೆಮಿ ಕ್ಲಾಸಿಕಲ್ ಬಂದಾಗ ಅವ್ರಿಗೆ ಕಷ್ಟ ಆಗುತ್ತೆ. ಆದರೆ ನೀವು ಕೇಳ್ದ ಹಾಗೆ, ನೋಡ್ದ ಹಾಗೆ ಜಾನಕಮ್ಮ ಅವ್ರದ್ದು ಆ ಥರದ್ದು ಇಲ್ವೇ ಇಲ್ಲ. ಚಿಕ್ಕ ಮಗು ವಾಯ್ಸಲ್ಲೂ ಹಾಡ್ತಾರೆ, ವಯಸ್ಸಾದ ಅಜ್ಜಿ ಪಾತ್ರಕ್ಕೂ ಹಾಡ್ಬೋದು. 9 ರಿಂದ 90 ವರ್ಷದ ಯಾವುದು ಇವ್ರು ಹಾಡೋಕ್ಕಾಗಲ್ಲ ಅಂತ ಇಲ್ವೇ ಇಲ್ಲ. ಹಾಗಾಗಿ ನಮಗೆ ಅವರು ಗುರುಗಳೇ, ಮಹಾಗುರುಗಳು. ಸಂಗೀತನ ಕಲಿಯೋಕ್ಕಿಂತ ಅವ್ರ ಹಾಡುಗಳನ್ನ ಕಲ್ತ್ಕೊಂಡು ಒಂದು ಯೂನಿವರ್ಸಿಟಿ ಥರ. ಕರೆಕ್ಟ್ ಕರೆಕ್ಟ್ ಹಾಗೆ ಬಂದವರು. ನಾನಂತೂ ಹಾಗೆ ಬಂದಿರೋದು. ಇವ್ರ ಹಾಡುಗಳನ್ನ ಕೇಳ್ಕೊಂಡೇನೆ ಕಲ್ತ್ಕೊಂಡು ಬಂದಿರೋದು, ವಿತೌಟ್ ಎನಿ ಫಾರ್ಮಲ್ ಟ್ರೈನಿಂಗ್. ಬಂದು ಪ್ಲೇಬ್ಯಾಕ್ ಸಿಂಗರ್ ಆದ್ಮೇಲೆ ನಾನು ಕ್ಲಾಸಿಕಲ್ ಕಲಿಯಕ್ಕೆ ಶುರು ಮಾಡಿದ್ದು. ಹಾಗಾಗಿ ಜಾನಕಮ್ಮ ಅವರ ಹಾಡುಗಳನ್ನ ಒಂದು 100 ಹಾಡು ಕಲ್ತ್ರೆ ಪರ್ಫೆಕ್ಟ್ ಆಗಿ ಹಾಡೋದನ್ನ ತುಂಬಾ ಒಳ್ಳೆ ಸಿಂಗರ್ ಆಗ್ಬೋದು ಅನ್ನೋದು ನಮ್ಮ ಒಂದು ಜನರಲ್ ಆದಂತ ಒಂದು ಮಾತು. Imagine, innovate, integrate. GSSS Institute of Engineering and Technology for Women, Mysuru. Serving the nation with empowered women. ಕಲ್ಯಾಣ್ ಅವ್ರನ್ನ ಮಾತಾಡಿಸ್ಬಿಡ್ತೀನಿ. ಕಲ್ಯಾಣ್ ಸರ್, ಸುವರ್ಣ ಅಧ್ಯಾಯ ಅಂತ್ಯವಾಗಿದೆ ಅಂತ ನೀವು ಹೇಗೆ ನೋಡ್ತೀರಿ? ಆಮೇಲೆ ಅವರ ಧ್ವನಿಯನ್ನು, ಕಂಠವನ್ನು ಕಾಪಾಡ್ಕೊಂಡು ಬಂದಂತಹ ರೀತಿನೇ ಸೋಜಿಗ ಅನಿಸುತ್ತೆ. ಆ್ಯಕ್ಚುಲಿ ಈ ಸಂದರ್ಭಗಳಲ್ಲಿ ಮಾತಾಡೋದು ತುಂಬ ಎದೆ ಭಾರ ಆಗುತ್ತೆ. ಕರೆಕ್ಟ್. ಸರಸ್ವತಿ ಕಣ್ಮುಚ್ಚಿದ್ದಾರೆ. ಈಗ ಸ್ವರಗಳಿಗೆ ಒಂದು ತಳಮಳ ಶುರುವಾಗಿದೆ. ಆ್ಯಕ್ಚುಲಿ ಹಾಡುಗಾರಿಕೆ ಅಂತ ಬಂದಾಗ ಅವ್ರಿಗಿದ್ದ ಬದ್ಧತೆಯೇ ಬೇರೆ, ಪ್ರೀತಿ ಅಂತ ಬಂದಾಗ ಅವ್ರಿಗಿದ್ದ ಶುದ್ಧತೆಯೇ ಬೇರೆ. ಯಾರಾದರೂ 10 ನಿಮಿಷ ಅವ್ರ ಜೊತೆ ಮಾತಾಡಿದ್ರೆ ಭಾವನಾತ್ಮಕವಾಗಿ ಅವ್ರ ಜೊತೆ ಒಂದಾಗ್ಬಿಡ್ತಾರೆ. ಯಾಕೆಂದರೆ ಅವರು ತೋರಿಸ್ತಾ ಇದ್ದಂಥ ಮಮತೆ, ವಾತ್ಸಲ್ಯ, ಪ್ರೀತಿಯ ಮಾತು, ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ನಿಷ್ಕಳಂಕವಾಗಿ, ನಿಷ್ಕಲ್ಮಶವಾಗಿ, ನಿಸ್ವಾರ್ಥವಾಗಿ ಅವರೆಲ್ಲರ ಜೊತೆ ಬೆರೀತಾ ಇದ್ದಂಥ ರೀತಿ. ಜಾನಕಮ್ಮ ಅಂದರೆ ಯಾಕೆ ಒಂದು ಎಮೋಷನಲಿ ಕನೆಕ್ಟ್ ಆಗುತ್ತೆ ಅನ್ನೋದು. ಯಾಕೆಂದರೆ ಅವರ ಸಾಧನೆಗಳ ಬಗ್ಗೆ ಮಾತಾಡೋಕ್ಕೆ ನಮ್ಗೆ ಯಾವುದೇ ಅರ್ಹತೆ ಯೋಗ್ಯತೆಗಳಿಲ್ಲ. ಅಷ್ಟು ಚಿಕ್ಕವರು ನಾವು, ಅವರು ಅಷ್ಟು ದೊಡ್ಡವರು.
ಆದರೆ ಅವರ ಒಂದು ಪ್ರೀತಿ, ಅವರು ತೋರಿಸ್ತಿದ್ದಂಥ ಒಂದು ಆ ಮಮಕಾರ, ಅವೆಲ್ಲ ಅದ್ರ ಬಗ್ಗೆ ಮಾತಾಡಬೇಕು ಅಂದರೆ ತುಂಬ ಎಮೋಷನಲ್ ಆಗುತ್ತೆ. ಅವರು ಸಾಕಷ್ಟು ಸತಿ ಮನೆಗೆ ಬಂದಿದ್ದಾರೆ, ನಾನು ಅವ್ರ ಮನೆಗೆ ಹೋಗಿದ್ದೀನಿ. ನಮ್ಮ ಮನೇಲೆಲ್ಲ ಒಟ್ಟಿಗೆ ಕುಳಿತು ಮಾತಾಡುವಾಗ ನಮ್ಮ ಮನೆಯವರೆಲ್ಲರೂ ಅವ್ರ ಕೈ ತುತ್ತು ತಿಂದಿದ್ದೀವಿ, ನಮ್ಮ ಕೈ ತುತ್ತು ಅವ್ರು ತಿಂದಿದ್ದಾರೆ. ಅಂದರೆ ನಮ್ಮ ಮಕ್ಕಳಲ್ಲಿ ಮಕ್ಕಳಾಗಿರ್ತಾರೆ, ದೊಡ್ಡವರಲ್ಲಿ ದೊಡ್ಡವರಾಗಿರ್ತಾರೆ. ತಾನು ಅಂತ ದೊಡ್ಡ ಸಾಧಕಿ ಅಂತ ಗೊತ್ತಿಲ್ಲ. ನಾನು ಒಂದ್ಸತಿ ಹೈದರಾಬಾದಲ್ಲಿ ಅವರ ಮನೆಗೆ ಹೋಗಿದ್ದಾಗ ಅವರೆಲ್ಲ ಪ್ರಶಸ್ತಿಗಳನ್ನ ಅವ್ನು ತೋರಿಸ್ಕೊಂಡು ಬಂದರು. ಒಂದು ಕಡೆ ನೋಡಿದ್ರೆ ಒಂದು 18 ಸ್ಟೇಟ್ ಅವಾರ್ಡ್ಸ್ ಮೊಮೆಂಟ್ಗಳಿತ್ತು, ಇನ್ನೊಂದು ಕಡೆ ನೋಡಿದ್ರೆ ಇನ್ನೊಂದು 7 ಇತ್ತು, ಇನ್ನೊಂದು ಕಡೆ ಒಂದು 6, ಇನ್ನೊಂದು ಕಡೆ 11, ಏನು ಲೆಕ್ಕವಿಲ್ಲದಷ್ಟು ರಾಜ್ಯ ಪ್ರಶಸ್ತಿಗಳು, ಅದು ಇದು ಎಲ್ಲನೂ ಕೂಡ. ಎಲ್ಲರೂ ಇಟ್ಟಿಗೆಗಳಿಂದ ಒಂದು ಮನೆ ಕಟ್ಟಿದ್ರೆ ಇವ್ರಿಗೆ ಬಂದು ಅವಾರ್ಡ್ಸ್ಗಳಿಂದ ದೊಡ್ಡ ಭವನ ಕಟ್ಬೋದು. ಅಷ್ಟೆಲ್ಲ ಮಾಡಿ ನನಗೇನೂ ಗೊತ್ತಿಲ್ಲ, ನಾನು ಇನ್ನೂ ಕಲಿತಿದ್ದೀನಿ, ನಾನು ಕಲಿತೇ ಇಲ್ಲ ಅನ್ನೋದು ಅವರಲ್ಲಿ ಇದ್ದಂಥ ಒಂದು ಆ ವಿಧೇಯತೆ, ವಿನಯ. ಸರಸ್ವತಿಯರೆಲ್ಲ ಹಾಗೆ ಇರ್ತಾರೆ ಅಂತ ನನಗೆ ಅನಿಸಿದ್ದು ಆವಾಗ. ಅಷ್ಟೊಂದು ಕಲಿತು ಅಷ್ಟೆಲ್ಲ ಮಾಡಿ ಎಲ್ಲರನ್ನ ಪ್ರೀತಿಸೋದು, ಒಬ್ಬರ ಬಗ್ಗೆ ಕೂಡ ತಪ್ಪಾಗಿ ಅವ್ರು ಮಾತಾಡಿದ್ದನ್ನು ಇನ್ನೊಬ್ರು ಕೇಳಕ್ಕೆ ಸಾಧ್ಯವೇ ಇಲ್ಲ. ಯಾರ ಬಗ್ಗೆಯೂ ನೆಗೆಟಿವ್ ಆಗಿ ಅವ್ರು ಯೋಚನೆ ಮಾಡಿದ್ದೂ ಇಲ್ಲ, ಮಾತಾಡಿದ್ದೂ ಇಲ್ಲ. ಸೊ ಈ ಥರದ ವ್ಯಕ್ತಿತ್ವಗಳು, ಈ ಥರದ ಒಂದು ಹೃದಯಗಳು ಬಹಳ ಅಪರೂಪ. ಮತ್ತು ಮತ್ತೊಮ್ಮೆ ಅಂಥ ಸಂಪೂರ್ಣ ಪ್ಯೂರಿಟಿ ಇರುವಂಥ ಹೃದಯಗಳು ಮತ್ತೆ ಹುಟ್ಟುತ್ತಾ ಖಂಡಿತ ಗೊತ್ತಿಲ್ಲ. ನೀವಾಗಲೇ ಹೇಳ್ತಾ ಇದ್ದ ಹಾಗೆ ಭೌತಿಕವಾಗಿ ಅಮ್ಮ ನಮ್ಮ ಜೊತೆ ಇಲ್ಲ, ಆದರೆ ಬೌದ್ಧಿಕವಾಗಿ, ಪಾರಮಾರ್ಥಿಕವಾಗಿ ನಮ್ಮೆಲ್ಲರ ಜೊತೆ ಇರ್ತಾರೆ. ಅವ್ರ ಹಾಡುಗಳ ಮೂಲಕ ಅಂತೂ ಇದ್ದೇ ಇದ್ದಾರೆ. ಅವ್ರ ನೆನಪುಗಳಂತೂ ಚಿರಸ್ಥಾಯಿಯಾಗಿರುತ್ತೆ, ಅವ್ರನ್ನಂತೂ ಮರೆಯೋಕ್ಕೆ ಸಾಧ್ಯವೇ ಇಲ್ಲ. ಅದರಲ್ಲೂ ಕರ್ನಾಟಕದಲ್ಲಿ, ಕನ್ನಡದಲ್ಲಿ ಅವರು ಕನ್ನಡದಲ್ಲಿ ಮಾತಾಡೋದು ಒಂದು ಖುಷಿ ಅವ್ರಿಗೆ. ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾ ಇದ್ರು. ಕೆಲವು ಶಬ್ದಗಳು ಸ್ವಲ್ಪ ಒಂದೊಂದು ಪದಗಳು ತೆಲುಗು ಥರ ಬಂದ್ಬಿಟ್ರು ಕೂಡ ತಕ್ಷಣ ಕರೆಕ್ಷನ್ ಮಾಡ್ಕೊಂಡು ಕನ್ನಡದಲ್ಲೇ ಮಾತಾಡೋರು ಅವರು. ಅಂದರೆ ನಮ್ಮ ಭಾಷೆ ಮೇಲೆ ಅವ್ರಿಗಿದ್ದಂಥ ಒಲವು ಅವೆಲ್ಲ ಅವ್ರ ಜೊತೆ ಗಂಟೆಗಟ್ಟಲೆ, ವಾರಗಟ್ಟಲೆ, ತಿಂಗಳಗಟ್ಟಲೆ ಹರಟಿದ್ದೀನಿ, ಮಾತಾಡಿದ್ದೀನಿ. ಆ ಅಮ್ಮ ಅನ್ನೋದೇ ಒಂದು ವಿಸ್ಮಯ. ಜಾನಕಿ ಅಮ್ಮ ದೊಡ್ಡ ವಿಸ್ಮಯ ಅದು. ಅವ್ರ ಬಗ್ಗೆ ಏನು ಮಾತಾಡೋದು, ಈಗ ಅವ್ರಿಗಿಲ್ಲ ಅನ್ನೋದು ಜೀರ್ಣಿಸ್ಕೊಳ್ಳೋಕೆ ಬಹಳ ಕಷ್ಟವಾಗುವಂಥ ವಿಷಯ. ಆಗಲ್ಲ, ಅರ್ಗಿಸಲ್ಲ. ಎಲ್ಲ ಆಗ್ಬೋದು, ಈಗ ಸ್ವಲ್ಪ ಕಾಲದ ನಂತರ ಅವರ ಭೌತಿಕ ಅಂತ್ಯ ಸಂಸ್ಕಾರ ನಡಿಬಹುದು. ಆಮೇಲೆ ಅವ್ರಿಗಿಲ್ಲ ಅನ್ನೋದನ್ನ ನಾವು ಹೇಗೆ ಅರಗಿಸ್ಕೊಳ್ಳೋದು? ಇದ್ದಾರೆ, ಇಲ್ಲೆಲ್ಲೋ ಇದ್ದಾರೆ, ಯಾರೋ ಅಭಿಮಾನಿಗಳ ಜೊತೆ ಇದ್ದಾರೆ, ಯಾವುದೋ ಅವ್ರ ಸ್ಟುಡಿಯೋದಲ್ಲಿ ಹಾಡ್ತಾ ಇದ್ದಾರೆ, ಅಥವಾ ಅವ್ರ ಊರಲ್ಲಿದ್ದಾರೆ, ಹೀಗೆ ಅಂದ್ಕೊಂಡೇ ನಾವು ಇರಬೇಕಾಗತ್ತೆ. ಅದೇ ಸತ್ಯ. ಅವ್ರಿಲ್ಲ ಅಂತಂತೂ ನಾವು ಖಂಡಿತವಾಗ್ಲೂ ಅನ್ಕೊಳ್ಳೋ ಸಾಧ್ಯವೇ ಇಲ್ಲ. ಎಮೋಷನ್ ಅಂದ್ರೆ, ಪ್ಯೂರ್ ಎಮೋಷನ್ ಅಂದ್ರೆ ಅದು ಜಾನಕಿ ಅಮ್ಮ. ಮ್ಯೂಸಿಕ್ ಡೈರೆಕ್ಟರ್ಗಳು ಸಾಮಾನ್ಯವಾಗಿ ಸರ್ ಬಯಸೋದು, ಅವರ ಹಾಡುಗಳವ್ರ ಸಾಧನೆ. ಮ್ಯೂಸಿಕ್ ಡೈರೆಕ್ಟರ್ಗಳು ಸಾಮಾನ್ಯವಾಗಿ ಬಯಸೋದು ತನ್ನ ಮೈಂಡಲ್ಲಿ ಒಂದಿರುತ್ತೆ, ಅದೇ ರೀತಿ ಆರ್ಟಿಸ್ಟ್ಗಳು ಹಾಡಿದ್ರೆ ಅವ್ರಿಗೆ ವಿಪರೀತ ಖುಷಿ ಆಗುತ್ತೆ. ಬಟ್ ಏನಾಗುತ್ತೆ, ಇತ್ತೀಚಿನ ವರ್ಷಗಳಲ್ಲಿ ನಾನು ಕೇಳ್ಪಟ್ಟಿರೋದು ಏನಂದರೆ, 1-2 ಹಿಟ್ ಸಾಂಗ್ಗಳಾಗ್ಬಿಟ್ರೆ 3ನೇ ಸಾಂಗು ನಾನು ಹೇಳ್ದಂಗೆ ನಾನು ಆಲಾಪ ಇರ್ಬೋದು, ನನ್ನ ಇಂಪ್ರೂವೈಸೇಷನ್ನೇ ಫೈನಲ್ ಅನ್ನೋ ರೀತಿನಲ್ಲಿ ಕೆಲವರು ತೋರಿಸ್ತಾರೆ, ಇನ್ನು ಕೆಲವರು ವಿನಮ್ರತೆಯಿಂದನೇ ಇರ್ತಾರೆ. ಜಾನಕಮ್ಮ ಅವ್ರ ವಿಚಾರದಲ್ಲಿ ನಾವು ಇಂದಿನ ಪೀಳಿಗೆಯವರು ಏನಂತ ತಿಳ್ಕೊಳ್ಬೇಕು, ಹೌ ವಾಸ್ ಶಿ ಅಂತ? ಇಲ್ಲಮ್ಮ, ನನಗೆ ಈ ವಿಷಯಗಳು ನನಗೆ ಗೊತ್ತಿಲ್ಲ. ಬಟ್ ಜಾನಕಿ ಅಮ್ಮ, SPB ಸರ್, ಈ ಥರದ ವಿಷಯಗಳು ಬಂದಾಗ ಒಬ್ಬ ಹೊಸ ವ್ಯಕ್ತಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಬಂದರೂ ಕೂಡ ಇವ್ರಿಗೆ ಎಷ್ಟೇ ದೊಡ್ಡವರು ಅನ್ನೋದನ್ನ ಮರೆತು, ನಾನು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ಗೆ ಹಾಡ್ತಿರುವಂಥ ಒಬ್ಬ ಹೊಸ ಗಾಯಕ, ಹೊಸ ಗಾಯಕಿ ಅನ್ನೋ ಥರ ಅಷ್ಟೇ ವಿಧೇಯತೆ, ತನ್ಮಯತೆಯಿಂದ ಕೂತ್ಕೊಂಡು ಆ ಸ್ವರಗಳು ಬರ್ಕೊಂಡು, ಪದಗಳು ಬರ್ಕೊಂಡು, ಈ ಪದ ಸರಿ ಇದೆಯಾ, ಈ ಪ್ರೊನೌನ್ಸಿಯೇಷನ್ ಸರಿ ಇದೆಯಾ, ಇದು ಹೀಗಾಡ್ಬೋದಾ ಅಂತ ಕೇಳಿ ಒಂದು ನಮಗೆ ಎಷ್ಟು ಒಂದು ಒಂಥರ ವಿಚಿತ್ರ ಭಾವನೆ ಉಂಟಾಗುತ್ತೆ. ಅಂದರೆ ಇಂಥ ಜೀನಿಯಸ್ಗಳು ಇಷ್ಟು ಸರಳವಾಗಿ, ಇಷ್ಟು ಸಿಂಪಲ್ ಆಗಿರ್ಲಿಕ್ಕೆ ಸಾಧ್ಯವ ಅಂತ. ಬಹುತೇಕ ಮ್ಯೂಸಿಕ್ ಡೈರೆಕ್ಟರ್ಸ್ ಫಸ್ಟ್ ಟೈಮ್ ಅವ್ರ ಹತ್ರ ಹಾಡಿಸುವಾಗ ಅವರೆಲ್ಲರಿಗೂ ಅನುಭವ ಆಗಿರುತ್ತೆ. ಅವರು ಅದನ್ನು ಕಲ್ತ್ಕೊಂಡು ಶ್ರದ್ಧೆಯಿಂದ ಹಾಡಿದ ಮೇಲೆ, ಆ್ಯಕ್ಚುಲಿ ಒಬ್ಬ ಕಂಪೋಸ್ ಮಾಡಿದ ಮೇಲೆ ಒಬ್ಬ ಸಿಂಗರ್ ಅದ್ರ 10 ಪಟ್ಟು ಏನಾದ್ರು ಯಾರಾದರೂ ಕೊಡಬಲ್ಲರು ಅಂದರೆ SPB ಸರ್, ಜಾನಕಿ ಅಮ್ಮ, ಇಂಥ ಗಾಯಕರುಗಳೇ. ಅದರಲ್ಲಿ ಜಾನಕಿ ಅಮ್ಮ ಹಾಡ್ಬಿಟ್ಟು ಅದ್ಭುತವಾಗಿ ಬಂದ ಮೇಲೂ ಕೂಡ ಕಂದಾಯ ಚೆನ್ನಾಗಿ ಬಂದಿದೆಯಾ ಇಲ್ವಾ, ಇನ್ನೊಂದ್ಸರಿ ಹಾಡ್ಲಾ, ಇದು ಹೀಗೆ ಹಾಡ್ಬೋದಾ, ಅಯ್ಯೋ ಹೇಗಿದೆಯೋ ಏನೋ ಅಂದ್ಕೊಂಡು ಆ ತಳಮಳದಲ್ಲಿ 3 ದಿನ ಇರ್ತಾರೆ ಅವರು. ಹೀಗಿರೋದ್ರಿಂದಲೇ ಅವರೆಲ್ಲರೂ ಕೂಡ ನೀವೇ ಹೇಳ್ದಂಗೆ ರೋಲ್ ಮಾಡೆಲ್ ಆಗಿರೋದು, ಎಲ್ಲರಿಗೂ ಆದರ್ಶಪ್ರಾಯರಾಗಿರೋದು. ಯಾವತ್ತೂ ಕೂಡ ಅವ್ರುಗಳಲ್ಲಿ ಕಾಣಬರೋವಂಥ ಒಂದು ವಿಷಯ ಅಂದರೆ ನಾನು ಅನ್ನೋ ಭಾವನೆ ಯಾವತ್ತೂ ಅವ್ರಿಗೆ ಬಂದಿಲ್ಲ. ನಾನು ಚೆನ್ನಾಗಿ ಹಾಡ್ತೀನಿ ನಾನು ಅನ್ನೋದು ಯಾವತ್ತೂ ಬಂದಿಲ್ಲ. ಅದೇ ವಿನಮ್ರತೆಯಿಂದಲೇ
ಅದೇ ಕಲಿಕೆ ಮನೋಭಾವದಿಂದಲೇ ಇಷ್ಟು ದೊಡ್ಡ ಸಾಧನೆಗಳನ್ನ ಮಾಡಿ ಇನ್ನೂ ಎಲ್ಲರ ಮನಸ್ಸಿನಲ್ಲಿದ್ದಾರೆ. ಆದರೆ ಜಾನಕಿ ಅಮ್ಮನಲ್ಲಿ ಮಾತ್ರ ಒಂದು ವಿಶೇಷತೆ ಏನಂದರೆ, ಎಲ್ಲರೂ ಅದ್ಭುತವಾದ ಒಂದು ಗೋಲ್ಡನ್ ಸಿಂಗರ್ಸ್ ಅಂತ ಅನ್ನಿಸ್ಕೋಬೋದು, ಆದರೆ ಜಾನಕಿ ಅಮ್ಮ ಮಾತ್ರ ನೇರವಾಗಿ ಹೃದಯದಲ್ಲಿ ಹೋಗಿ ಕೂತ್ಕೊಳ್ಳುವಂಥ ಒಂದು ತಾಯಿ ಹೃದಯ. ಕರೆಕ್ಟ್ ಕರೆಕ್ಟ್. ಬಹಳ 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 ಒಂದು ಆರ್ದ್ರತೆ ಇರುವಂಥ ವ್ಯಕ್ತಿತ್ವ. ಅದಕ್ಕೆ ಜಾನಕಿ ಅಮ್ಮ ವಿಶೇಷವಾಗಿ ನಿಲ್ತಾರೆ ಎಲ್ಲರ ಮುಂದೆ.